ವಿ ಆರ್ ಸೀರಿಯಸ್ ಪ್ಲೇಯರ್ಸ್, ವಿ ಆರ್ ನಾಟ್ ಟೈಮ್ ಪಾಸ್ ಪ್ಲೇಯರ್ಸ್. ರೈತರ ಜೀವನಾಡಿ ಬೆಳಗಾವಿ ಜಿಲ್ಲೆಯ ಹೆಮ್ಮೆಯ ಸಹಕಾರಿ ಸಕ್ಕರೆ ಕಾರ್ಖಾನೆ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಇವತ್ತು ಇಲೆಕ್ಷನ್ನು. ಈ ಸಂದರ್ಭದಲ್ಲಿ ನಮ್ಮ ನೇತೃತ್ವದಲ್ಲಿ ಚನ್ನರಾಜ್ ಹಟ್ಟಿಹೊಳಿ ಅವರಾಗಿರ್ಬೋದು, ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲರಾಗಿರ್ಬೋದು, ಖಾನಾಪುರ್ನ ಶಾಸಕರಾದಂಥ ವಿಠಲ್ ಹಲ್ಗೇಕರ್ ಆಗಿರ್ಬೋದು ಮತ್ತು ಅನೇಕ ಈ ಭಾಗದ ಹಿರಿಯ ರೈತರು, ಯೂನಿಯನ್ದವರು, ಇವರೆಲ್ಲರ ಒಂದು ಇಚ್ಛೆಯ ಪ್ರಕಾರ ಇವತ್ತು ಈ ಒಂದು ಇಲೆಕ್ಷನ್ನಲ್ಲಿ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ಪ್ಯಾನಲ್ ಅಂತ ಮಾಡಿ 15 ಜನರನ್ನ ಚುನಾವಣೆ ಕಣದಲ್ಲಿ ನಿಲ್ಲಿಸಿದ್ದೀವಿ. ಬೆಳಗ್ಗೆ 10 ಗಂಟೆಯಿಂದ ಬಹಳಷ್ಟು ನಿರೀಕ್ಷೆಗೂ ಮೀರಿ ರೈತರು ಉತ್ಸಾಹದಿಂದ ಈ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಂದೇ ಒಂದು ಮಾತನ್ನು ನಮಗೆ ಹೇಳ್ತಾ ಇದ್ದಾರೆ, ನಿಮ್ಮ ಕೈಯಲ್ಲಿ ಸಕ್ಕರೆ ಕಾರ್ಖಾನೆಯನ್ನು ಕೊಡ್ತಾ ಇದ್ದೀವಿ, ನೀವು ಇದನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಅಂತ ಜನರು ಹೇಳೋದನ್ನ ನೋಡಿದ್ರೆ ನಿಜವಾಗ್ಲೂ ನಮ್ಮ ಜವಾಬ್ದಾರಿ ಹೆಚ್ಚುತ್ತಾ ಇದೆ ಅಂತ ಅನಿಸ್ತಾ ಇದೆ. ಅದೇ ಸಹೋದರಾದಂಥ ಚನ್ನರಾಜ್ ಹಟ್ಟಿಹೊಳಿ ಅವರ ನೇತೃತ್ವದಲ್ಲಿ ಒಂದು ಪ್ಯಾನೆಲ್ ಮಾಡಿ ರೈತರಿಗೋಸ್ಕರ, ರೈತರಿಗಾಗಿ ಈ ಒಂದು ಶುಗರ್ ಫ್ಯಾಕ್ಟರಿಯನ್ನ ಮತ್ತೆ ಗತವೈಭವವನ್ನ ಮರುಕಳಿಸೋ ತರ ಕೆಲಸ ಮಾಡಲಿಕ್ಕೆ ಜನರು ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ವಿಶ್ವಾಸನೂ ಇದೆ. ಮತ್ತು ಅವರು ಕೊಟ್ಟಂತ ವಿಶ್ವಾಸಕ್ಕೆ ಚ್ಯುತಿ ಬಾರದ ಹಾಗೆ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಆಗಿರ್ಬೋದು, ಇನ್ನುಳಿದ 14 ಜನ ಏನು ಚುನಾಯಿತರಾಗಿ ಆರಿಸಿ ಬರ್ತಾರೆ, ಅವರೆಲ್ಲರೂ ಕೂಡ ರೈತರ ಪರವಾದಂತ ಕೆಲಸವನ್ನು ಮಾಡ್ತಾರೆ. ನಾನು ಈ ತಾಲೂಕಾದ ಮಗ, ಫೌಂಡರ್ ಡೈರೆಕ್ಟ್ರು ನಮ್ಮ ದೊಡ್ಡಪ್ಪ, ನಮ್ಮ ಮಾವನವರಾದಂಥ ಗುರುಸಿದ್ದಪ್ಪ ಹೆಬ್ಬಾಳ್ಕರ್ ಅವರು ಫೌಂಡರ್ ಡೈರೆಕ್ಟ್ರು. ಖಾನಾಪುರ ತಾಲೂಕಾ, ಕಿತ್ತೂರು ತಾಲೂಕಾ, ಬೈಲಹೊಂಗಲ್ ತಾಲೂಕಾ, ನಮ್ಮ ಇನ್ಯಾವ ತಾಲೂಕು, ಬೆಳಗಾವಿ ಗ್ರಾಮೀಣ ತಾಲೂಕು, ಈ 4 ತಾಲೂಕದನ್ನ ಅತಿ ಹೆಚ್ಚು ಷೇರುದಾರರಿದ್ದಾರೆ. ಸೊ ನಮ್ಮ ಹಕ್ಕು, ಈ ಕಡೆ ಒಲವಲ್ಲ, ಇದು ನಮ್ಮ ಹಕ್ಕು. ಮೇಡಮ್, ಇನ್ನೊಂದು ಅಪಪ್ರಚಾರ ಆಗ್ತಾ ಇತ್ತು, ಖಾಸಗೀಕರಣ ಮಾಡ್ತಾರೆ, ಈ ಬಗ್ಗೆ ಸ್ಪಷ್ಟೀಕರಣ. ಖಾಸಗೀಕರಣ ದೂರದ ಮಾತು. ನಾವು ಇಲ್ಲಿ ಬಂದಿರೋದು ಮುಳುಗ್ತಾ ಇರುವಂತ ಈ ಶುಗರ್ ಫ್ಯಾಕ್ಟರಿನ ಪುನಶ್ಚೇತನ ಮಾಡಬೇಕು, ಮರುಕಳಿಸಿ ಆ ಗತವೈಭವವನ್ನು ತೆಗೆದುಕೊಂಡು ಬರಬೇಕು ಅನ್ನೋದು. ನಮಗೆ ಭಗವಂತನ ಆಶೀರ್ವಾದದಿಂದ ಒಂದಲ್ಲ 2 ನಮ್ಮ ಖಾಸಗಿ ಶುಗರ್ ಫ್ಯಾಕ್ಟರಿ ಇದ್ದಾವೆ. ನಾವು ರಾಜಕಾರಣದಲ್ಲಿದ್ದವರು ಉತ್ತಮ ಹೆಸರನ್ನ ಗಳಿಸಬೇಕು, ಜನರಿಂದ ಪ್ರಶಂಸೆಯನ್ನ ಗಳಿಸಬೇಕು, ರೈತರ ಆಶಾಕಿರಣವನ್ನು ಇನ್ನೂ ಉತ್ತುಂಗಕ್ಕೇರಿಸಬೇಕು, ಅದೊಂದೇ ಭಾವನೆಯಿಂದ ಇಲ್ಲಿ ಬಂದಿದ್ದೀವಿ. ಮೇಡಮ್, ಇನ್ನೊಂದು ಸಾಕಷ್ಟು ಸಾಲ ಕೂಡ ಅದನ್ನ ಪುನಶ್ಚೇತನಕ್ಕೆ ತರಲಿಕ್ಕೆ ಯಾವ ರೀತಿ ಮುಂದೆ ಅದನ್ನ ಹಂತ ಹಂತವಾಗಿ ಮಾಡ್ತೀವಿ. ಇದು ಬಹಳಷ್ಟು ಪ್ರೀ ಮೆಚ್ಯೂರು, ಈಗಲೇ ಅದನ್ನೆಲ್ಲ ಹೇಳಲಿಕ್ಕೆ ಬರೋದಿಲ್ಲ. ನಮಗೆ ಆಶೀರ್ವಾದ ಮಾಡಲಿ. ನಮ್ಮ ಪ್ಲಾನಿಂಗ್ ಇದೆ, ಒಂದು ವಿಷನ್ ಇಟ್ಕೊಂಡು ಇಲೆಕ್ಷನ್ ನಿಂತ್ಕೊಂಡಿದ್ದೀವಿ. ಸುಮ್ಮನೆ ಇಲೆಕ್ಷನ್ಗೆ ನಿಂತ್ಕೊಂಡಿಲ್ಲ, ಒಂದು ವಿಷನ್ ಇಟ್ಕೊಂಡಿದ್ದೀವಿ, ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೀವಿ. ಅದರ ಪ್ರಕಾರ ನಾವು ಮುಂದೆ ಹೋಗ್ತೀವಿ. ವಿ ಆರ್ ಸೀರಿಯಸ್ ಪ್ಲೇಯರ್ಸ್, ವಿ ಆರ್ ನಾಟ್ ಟೈಮ್ ಪಾಸ್ ಪ್ಲೇಯರ್ಸ್.